ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ನಾವಿವತ್ತು ಬೆಂಗಳೂರಿಗೆ ಹೋಗ್ತಿದ್ದೀವಿ. ನಾನು, ನನ್ನ ಮಗಳು, ನಮ್ಮಮ್ಮ ಬಿಟ್ಟು ಬರೋದಕ್ಕೆ ನನ್ನ ತಂಗಿ ನಮ್ಮಪ್ಪ ಇಬ್ಬರು ಬರ್ತಿದ್ದಾರೆ. ಇವ್ರನ್ನೇ ಬಿಟ್ಟು ಹೋಗ್ತಿದ್ದೀನಿ. ಇಲ್ಲಿ ಯಾರು ನೋಡ್ಕೊತಾರೆ? ಅಲ್ಲಿ ನಮ್ಮಮ್ಮ ನಮ್ಮಪ್ಪಾಜಿ ಇಬ್ಬರು ಹೋಗ್ತಾವ್ರೆ. ನಾನಿವಾಗ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಅದು ಇಟ್ಕೊಂಬ, ಅಲ್ಲಿ ಪೈಪ್ ಹಾಕ್ಯಾರಂತೆ. ತೊಟ್ಲು ಮಗ್ಚೋ ಶಾಸ್ತ್ರಕ್ಕೆ ನಮ್ಮೂರಿಗೆ ಹೋಗ್ಬೇಕಿತ್ತು. ನಮ್ಮೂರಿಗೆ ಹೋಗೋದಕ್ಕೆ ನಮ್ಮ ಮನೆಯವರು ರಜಾ ಹಾಕ್ಬಿಟ್ಟು ಬರಬೇಕು. ಅಲ್ಲಿ ಹೋಗ್ಬಿಟ್ಟು ಒಬ್ಬಳೇ ಇರೋದಕ್ಕಾಗಲ್ಲ, ಅಲ್ಲಿವರೆಗೂ ಇರೋದಕ್ಕಾಗಲ್ಲ. ಅದಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು ಹೆಂಗೋ ಅವರಲ್ಲೇ ಇರ್ತಾರಲ್ವಾ, ನಮ್ಮ ಅಕ್ಕ ಅವ್ರ ಮನೆಯಲ್ಲೇ ಒಂದು ಸ್ವಲ್ಪ ದಿನ ಇದ್ದು ಆಮೇಲೆ ಬಂದು ನಮ್ಮೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪಾಪದ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಭಾಗ್ಯಲಕ್ಷ್ಮಿಗೆ ಮಾಡಿಸ್ಬೇಕು. ಇದಕ್ಕೆಲ್ಲ ಮಾಡಿಸ್ಕೊಂಬರಕ್ಕೆ ಸರಿ ಹೋಗುತ್ತೆ ಅಂತ ಹೊರಟಿದ್ದೀವಿ. ನನ್ನ ಮಗಳಾದ್ಮೇಲೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಕಾಯ್ತಿದ್ದಾರೆ ಯಾವಾಗ ಬರ್ತಾಳೆ ಅಂತ. ಎಕ್ಸೈಟ್ಮೆಂಟ್ ಇರೋದು ಬೆಂಗಳೂರಲ್ಲೇ, ಆದರೂ ನಮ್ಮ ಮನೆಗೆ ಹೋಗ್ತಿಲ್ಲ, ನಮ್ಮ ಅಕ್ಕ ಬಾವನ ಮನೆಗೆ ಹೋಗ್ತಿರೋದಲ್ಲ. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ನನ್ನ ಮಗಳನ್ನ ಬೇಕರಿ ಕರ್ಕೊಂಡು ಹೋಗ್ತಿದ್ದೀನಿ. ಟ್ರೈನ್ ಹತ್ತಿದ್ದೀವಿ. ನನ್ನ ಮಗಳನ್ನ ಮಲಗಿಸಿದ್ದೀವಿ. ಟ್ರೈನ್ ಫುಲ್ ಖಾಲಿ ಇದೆ ಅಂತ. ಹಾಸನ್ ರೈಲ್ವೆ ಸ್ಟೇಷನ್ ಗೊತ್ತಿಲ್ಲ, ಹೋಗೋಗ್ಬೋದು. ಬೆಂಗಳೂರು ತಲುಪೋ ಅಷ್ಟರಲ್ಲಿ 4:15 ಆಗುತ್ತೆ. ಎಷ್ಟು ಕೂಡ 4:15. ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದು 5 ಗಂಟೆ ಆಗುತ್ತೆ. ಮನೆಗೆ ಪಾಚಿ ಮಾಡಿದ್ದಾಳೆ. ಎದ್ಬಿಟ್ಲು ನನ್ನ ಮಗಳು. ಫಸ್ಟ್ ಟ್ರೈನ್ ಎಕ್ಸ್ಪೀರಿಯೆನ್ಸ್. ನಾವು ಟ್ರೈನ್ ಹತ್ತೋ ಅಷ್ಟರಲ್ಲಿ ಎಷ್ಟೋ ವರ್ಷಗಳಾಗಿತ್ತು. ನಾನಂತೂ 8ನೇ ಕ್ಲಾಸಲ್ಲಿ ಹತ್ತಿದ್ದು. ಇನ್ನೇನು 5 ತಿಂಗಳಿಗೆ ಟ್ರೈನು. ಈಗೇನು ಮಕ್ಕಳು ಫ್ಲೈಟಲ್ಲೇ ಹೋಗ್ಬರ್ತಾರೆ. ಬೆಂಗಳೂರಿಂದ ಬಂದನಲ್ಲ, ನೀವು ಕರ್ಕೊಬಂದ್ರಲ್ಲ ಬಂದು. ನರಸೀಕೆರೆ ರೂಟು. 5 ತಿಂಗಳಿಗೆ ಬರ್ತಾವಳೆ. ಎಷ್ಟು ಸಲ ಹೋಗಿ ಎಷ್ಟು ಸಲ ಬರ್ತಾಳೋ ಅಲ್ಲ ಮಿಲಿ. ಎಷ್ಟು ಸಲ ಹೋಗೋ ಎಷ್ಟು ಸಲ ಬರ್ತೀಯೋ. ನಾವು ಬರೀ ಬಸ್ಸಲ್ಲೇ ಓಡಾಡಿದ್ದು. ಬೆಂಗಳೂರಿಗೆ ಹೋಗಿಲ್ಲ ಬಿಡು, ಮದುವೆ ಆಗೋವ್ರಿಗೂ ಜಾಸ್ತಿಯಾ. ಮದುವೆ ಆದಮೇಲೆ ಬೆಂಗಳೂರು. ಮದುವೆ ಆದ್ಮೇಲೆ ಜಾಸ್ತಿ ಟ್ರೈನಲ್ಲಿ. ಪ್ರೆಗ್ನೆಂಟ್ ಆದಮೇಲಂತೂ ಬಸ್ ಹತ್ತೇ ಇಲ್ಲ. ಇನ್ಮೇಲೂ ಹತ್ತಲ್ಲ ಅಲ್ಲ ಮಿಲಿ. ಇಲ್ಲಿ ಬಂಗಾರಿ ಹಾಯ್ ಮಾಡು. ಹಾಯ್, ಬನ್ನಿ ಬೆಂಗಳೂರಿಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಣ್ಣ. ಗೊತ್ತಿಲ್ಲ, ಒಟ್ಟಿನಲ್ಲಿ ಸಕಲೇಶ್ಪುರದಿಂದ ಬಂದಿತ್ತು. ಟ್ರೈನ್ ಹೊರಡ್ತಾ ಇದೆ. ಇವ್ರ ಎಕ್ಸ್ಪೀರಿಯನ್ಸ್ ಹೆಂಗೆ ಮಾಡ್ತಾರೆ ಮುಚ್ಲಿಯ. ಅವಳಿಗೆಲ್ಲ ಮೊದಲ ಎಕ್ಸ್ಪೀರಿಯನ್ಸ್, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಬೇಕು. ಮೊದಲ ಎಕ್ಸ್ಪೀರಿಯನ್ಸ್ ಎಲ್ಲ ಹಿಂಗಿರ್ತಾನೆ. ನಾನು ಕಾಣಿಸೋ ಥರ ಇರ್ತಾನೆ. ಕಾಣಿಸ್ತಾ ಇದ್ದೀನಿ. ತೋರ್ಸೋಣ. ಟ್ರೈನ್ ಹೋಗಲ್ಲ. ಮಗಳೇ ಹೆಂಗೆ ಹೋಗ್ತೈತೆ ಟ್ರೈನು? ಫೋನ್ ನೋಡ್ಬಿಡ, ಹೊರಗಡೆ ನೋಡು. ಹೊರಗಡೆ ಹಂಗೆ ಅಲ್ಲಿಡಲಿ. ಈಗ ನೋಡಿಳು ಇನ್ಕಂಡು ತೆಗಿಯಲ್ಲ. ಅಲ್ಲಿ ನೋಡವ, ಆ ಕಡೆ ನೋಡವ. ಹೆಂಗೈತೆ ಬೆಂಗಳೂರಿಗೆ ಹೋಗ್ತೀನಿ. ಎಲ್ಲೊಂದು ಬಂತ. ಏನು ತೋರಿಸ್ತಿದ್ದೀರಾ? ನೋಡಿ ತಗೊಳ್ತೈತಿ. ಆ ಕಡೆದೊಂದು ಬಂತೀನಿ. ಹೋಗ್ತೈತಿ. ಸುತ್ತಲೂ ನೋಡ್ತಾ ತಡೀರಿ, ನಾನು ನಿದ್ದೆ ಮಾಡಲ್ಲ. ನಿದ್ದೆನೂ ಮಾಡಲ್ಲ, ಏನು ಮಾಡಲ್ಲ. ರೌಂಡ್ ನೋಡ್ತಾಳೆ. ಇಲ್ಲಣ್ಣ, ಇನ್ನು ಫಾಸ್ಟಾಗಿ ಹೋಗ್ಬೇಕಾದ್ರೆ ತೋರಿಸ್ಬೇಕು. ಫಾಸ್ಟಾಗಿ ಓದಿಲ್ಲಲ್ವಾ? ಇಲ್ಲ, ಇವಾಗ ಸ್ಟಾರ್ಟ್ ಆಗಿದೆ.
ಫಾಸ್ಟಾಗಿ ಹೋಗ್ಬೇಕಾದ್ರೆ ಮರ ಗಿಡ ಎಲ್ಲ ಹೋಗೋದು ನೋಡಿದರೆ ಬಸ್ಸಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ನಮಗೆ. ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ನೋಡ್ಲಾ ಈ ಕಡೆ ನೋಡ್ಲಾ ಅಂತವಳು. ಎಲ್ಲೂ ಬೇಡ, ಫೋನ್ ನೋಡು. ನಿದ್ದೆ ಬಂದು ತೂಗ್ದಂಗಾಯ್ತು. ಬೆಂಗಳೂರು ಮುಟ್ಟೋವರೆಗೂ ಸುಮ್ಮನಿರು. ನೋಡು ಹೊರಗಡೆ ನೋಡು, ಸ್ವಲ್ಪ ಪ್ರಪಂಚ ನೋಡು. ಸಮೋಸ ತಿನ್ಕೊಂಡು ಬಸ್ಸಲ್ಲೇ ಹೋಗೋದು. ಶಾಂತಿ ಗ್ರಾಮ ಸಮೋಸ. ನನ್ನ ಮಗಳು ಬಾಯ ತಿನ್ನಳಂಗೆ ಆಡಿಸ್ತವಳೆ, ಇಟ್ಕೊಂಡು ತಿಂತಾಳೆ ಅವಳೇನು. ಇನ್ಮೇಲೆ ಖರ್ಚು ತಿನ್ನೋಕ್ಕೆ ಅರ್ಧ ಖರ್ಚು. ನಾನು ಟ್ರೈನಿಗೆ ಬಂದ್ರಂತೂ ತಿನ್ನಲೇಬೇಕು ಅಲ್ಲ. ಚಂದ್ರಾಯಪಟ್ಟಣ ಬಂದ್ವಿ. ಇವಳು ಯಾಕೋ ಸಿಕ್ಕಾಪಟ್ಟೆ ಆಟ ಮಾಡ್ತಾವಳಿ. ನಾನು ನಿಮ್ಗೇನೋ ತೋರಿಸ್ತಾ? ಸಾರಿ, ಲೇಟಾಗಿ ತೋರಿಸ್ತೀನಿ. ಚುರುಮುರಿ ತಿಂದು ಖಾಲಿ ಆಯಿತು. ನನ್ನ ಮಗಳು ಇನ್ನೂ ಮಲ್ಕೊಂಡಿಲ್ಲ, ಇನ್ನೂ ಮಲಗಿಲ್ಲ. ನನ್ನ ಜೀವ ಹಿಂಡ್ತವೆ. ಎಲ್ಲಿದ್ದೀವಿ? ನೆಲಮಂಗಲದಲ್ಲಿದ್ದೀವಿ. ಎಲ್ಲಿದ್ದೀವಿ? ಮಿಲನ ನೆಲಮಂಗಲ. ಕಾಫಿ ಕುಡಿತಿದ್ದೀವಿ. ಕಾಫಿ. ಎಲ್ಲಿದ್ದೀವಿ ಮಿಲನರೇ? ಮಿಲಿ ಎಲ್ಲಿದ್ದೀವಿ? ಚಿಕ್ಕಬಳ್ಳಾಪುರ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಶವಂತಪುರ. ಎಂಜಾಯ್ ಮಾಡಿಲ್ಲ ಇವಳು ಟ್ರೈನ. ನಮಗೂ ರೋಸ್ ಹಾಕಿದ್ಲು, ಎಲ್ಲೋದ್ರೂ ಹಿಂಗೆ ಮಾಡ್ತಿರ್ಲಿಲ್ಲ. ಏನು ಮಿಲ್ಲನ ಇಷ್ಟ ಆಗಲಿಲ್ಲ ನಿಂಗೆ ಟ್ರೈನು? ಫ್ಲೈಟ್ ತರ್ಸೋಣ ಮಿಲಿ, ಫ್ಲೈಟ್ ತರ್ಸೋಣ ಮಗಳೇ. ಫ್ಲೈಟು ನೆಕ್ಸ್ಟ್ ಟೈಮ್ ಫ್ಲೈಟಲ್ಲಿ ಬರೋಣ. ಹಾಂ, ಎಲ್ಲಿ 10,000 ರೂಪಾಯಿ ಕಟ್ಬೇಕಂತ ಗೊತ್ತಿರಲಿಲ್ಲ. ಸುಮ್ಮನೆ 10,000 ವೇಸ್ಟ್ ಮಾಡ್ಬೇಕು ಸುಮ್ಮನೆ. ಹೆಲಿಕಾಪ್ಟರ್ ಬಿಟ್ಟಾಗಲೇ ಬಂದು ಇದು ಮಾಡಿಲ್ಲ ಹಾಸನಾಂಬ ಇದರಲ್ಲಿ. ಹಂಗ ಇಷ್ಟೊತ್ತು ಟ್ರಾವೆಲ್ ಮಾಡಿದ ನಂತರ ಫೈನಲ್ ಆಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಇನ್ನೇನಿದ್ರು ಕೆಳಗಿಳಿಬೇಕು. ತುಂಬ ಲಗೇಜ್ ಇದೆ. 2 ಬ್ಯಾಗ್ ಇದೆ. ಇಲ್ಲೊಂದು ಬ್ಯಾಗ್ ತಗೊಂಡಿದ್ದೀನಿ, ಇಲ್ಲೊಂದು ವ್ಯಾನಿಟಿ ಬ್ಯಾಗ್ ಇದೆ, ಈ ಬ್ಯಾಗ್ ಒಂದಿದೆ, ಇದೊಂದು ಲಗೇಜ್ ಇದೆ. ಆ ಲಗೇಜ್ ಒಬ್ರು ಎತ್ಕೋಬೇಕು, ಈ ಲಗೇಜ್ ಎಲ್ಲ ಒಬ್ರು ಎತ್ಕೋಬೇಕು. ಎಲ್ಲ ನೋಡ್ಕೊಂತಾರೆ ಮುಂದೆ. ಪವನಪುತ್ರಿ ಬೆಂಗಳೂರಿಗೆ ಬಂದ್ಲು. ಫೋನ್ ಹಿಡಿದ್ರೆ ನೋಡ್ತಾಳೆ.
ಚಪ್ಪಲಿಕ್ಕೆ ಬರ್ರಿ ಇನ್ನೇನು ಕೊಡಿ. ನನ್ನ ಮಗಳ ಮೊದಲ ಎಂಟ್ರಿ. ನಿದ್ದೆ ಮಾಡ್ತಾವಳವಳು ಟ್ರೈನಲ್ಲಿ. ಮಂಕಳೆ ಅಂದರೂ ಮಲ್ಕೊಳ್ಳಿಲ್ಲ. ಇನ್ನೂ ಲೈಟ್ ಆನ್ ಆಗಿಲ್ಲ. 6 ಗಂಟೆ ಆದರೂ. 6 ಗಂಟೆ ಆಗಿಲ್ಲ. ಬನ್ನಿ ಬನ್ನಿ, ಬೇಕ್ರಿಗೆ ಬನ್ನಿ, ಎಲ್ಲ ತಿನ್ನಿ. ಇವ್ರು ಇರ್ತಾರೆ ಓನರು. ಏನು ಬೇಕೆಲ್ಲ ತಿನ್ನಿ, ತೋರಿಸ್ತೀನಿ. ಇನ್ಮೇಲೆ ಡೈಲಿ ನನ್ನ ವ್ಲಾಗ್ ಇಲ್ಲಿಂದಾನೆ. ಎಲ್ಲ ಹಾಕೊಂಡು ನೋಡ್ತೈತಿ ಮಗ. ಎಲ್ಲಿಗೆ ಬಂದಿದ್ದೀನಿ ಅಂತ. ಇದೇನು ಕಲರ್ ಐತಲ್ಲ, ಏನು ಮಗಳ ಇದು? ಹಾಂ, ಸುಚಲದ್ದು ಅವ್ರು ಮನೆಗೆ ಹೋಗಿದ್ದಾಳೆ, ಬಂದೇ ಇಲ್ಲ. ಬೆಳಿಗ್ಗೆ ಹೋದ್ರು. ಊಟ ಮಾಡ್ತಿದ್ರಿ ಇಬ್ರು? ಮನೇಲಿ ಊಟ ಮಾಡ್ತಿದ್ದ? ನಾನು ಮಗಳೇ, ಈಗ ಯಾರು ನೋಡ್ತೀಯಾ? ಇಲ್ಲಿ ಜನಕ್ಕೆ ಖುಷಿ ಆಯಿತು, ಅಲ್ಲಿ ಜನಕ್ಕೆ ಬೇಜಾರಾಗ್ತಿದೆ. ವಿಡಿಯೋ ಕಾಲ್ ಮಾಡಿ ಮಾಡಿ ಕೇಳ್ತಿದ್ದಾರೆ, ಪಾಪುನ್ ತೋರಿಸು ಅಂತ. ಅಲ್ಲ, ಶ್ವೇತಾ ಲಾಗಲ್ಲಿ ಹೇಳ್ತಿದ್ದೀನಿ, ಅಲ್ಲಿ ಜನಕ್ಕೆ ಬೇಜಾರಾಗ್ತಿದೆ. ನಮ್ಮ ಅಪ್ಪಾಜಿ ಮನೆಗೆ ಹೋಗಿ ಆಯ್ತಲ್ಲಿ ಬೇಜಾರಾಗ್ತೈತೆ ಹೇಳ್ತೈತಿ. ನನ್ನ ಮಗ ಅಲ್ಲಿ ನೋವಂತ ಮಂಗ್ಯನಂತೆ. ಮುಕ್ತೆಲ್ಲ ತುರ್ತಾರೆ ಈಗ ಇವಳಿಗೆ. ಉಚ್ಕೊಂಡಂಗೆ ಮಾಡ್ಕೊಂಡಾಳೆ. ಗಾಯ ಕೆಂಪುಗೆ ಎಲ್ಲ ಮನೆಗೆ ಹೋದ್ರೆ ನಾವು ಅಂಗಡಿಗೆ ಬಂದಿದ್ದೀವಿ ಡೈರೆಕ್ಟ್. ಸರಿ ಬಿಡು, ಬಾಯ್. ಯಾಕೆ ಸುಮ್ಮನೆ ಹಿಡಿಬೇಕೆ? ಇನ್ನೇನು ಕೆಲಸ ಹಿಡ್ಕೊಂಡು ನಿಂಗೆ ತೋರಿಸ್ತಾ ಇರ್ತೀನಿ ತಡಿ. ಚಲ್ವೆಯ ವ್ಲಾಗಲ್ಲಿ ತೋರಿಸ್ತಿದ್ದೀನಿ ನಿನ್ನ. ವ್ಲಾಗಲ್ಲಿ ಚಂಡಿ ಕಡಿಯೋಕೆ ಇನ್ನು 20 ದಿನ ಬಿಟ್ಟು ಬರೋದು ಚಂಡಿ ಕಡಿಸ್ಕೊಳಕ್ಕೆ. ಸರಿ, ನೀನು ಈ ಕಡೆಗೆ ಬಾ, ನಾನು ಆ ಕಡೆಗೆ ಹೋಯ್ತೀನಿ. ನಾನು ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಆ ರೇಂಜಿಗೆ ಹೊತ್ಕೊಬಂದೀನಿ ಈ ಲಗೇಜ್ಗಳ. ಇವಳಿಗೆ ಅಂಗಡಿಯಿಂದ ಮನೆಗೆ ಇಷ್ಟು ದೂರಕ್ಕೆ ಊರಕ್ಕಾಗ್ತಿಲ್ಲ, ಹೋಗ್ತಾವಳೆ. ಹಾಂ, ನಾನು ಆ ಕಡೆಯಿಂದ ಈ ಕಡೆಗೆ ತಿರ್ಗಕ್ಕೆ ಅಲ್ಲೆಲ್ಲೆಲ್ಲ ಸುತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅದುವೆ ಅಲ್ಲ, ರೈಲ್ವೆ ಸ್ಟೇಷನಲ್ಲಿ. ಇಲ್ಲೇ ಇರಿ. ವ್ಯೂ ನೋಡಿ ಹೆಂಗೈತೆ ಅಂತ. ವ್ಯೂ ಸಖತ್ತಾಗೈತೆ. ದನಕರ ಬೆಂಗಳೂರಲ್ಲಿ ಈ ಥರ ದನಕರ ಸಿಗೋದು ಅಪರೂಪ. ಆದರೆ ಇಲ್ಲಿ ಅಲ್ಲಿ ನೋಡಿ ಕರುಗಳು. ಆರತಿ ಮಾಡಿ ಕರ್ಕೊತೀವ ಮನೆಗೆ. ಯಾಕೆ ಅಲ್ಲೇ ಇರಿ ಅಂತವಳೆ. ಆರತಿ ಗೀರ್ತಿ ಬೆಳಗ್ತಾಳೆ ಏನೋ ನಮ್ಮ ಹುಡುಗಿಗೆ. ಮೊದಲನೇ ಸರಿ ಬರ್ತಾವಳೆ ಅಂತ. ಸಣ್ಣ ಬೀಸುತ್ತೆ ನೋಡಿ. ದೊಡ್ಡ ಮರ ಎಷ್ಟು ವರ್ಷದ ಏನೋ ಕಡ್ದಿಲ್ಲ. ಇಲ್ಲೆಲ್ಲ ಇತ್ತು ಲಾಸ್ಟ್ ಟೈಮ್ ಬಂದಾಗ, ತುಂಬ ಅಗಲ ಇತ್ತು ಕಣ್ಮಮ್ಮಿ. ಏನು ಈ ಮರ ನೋಡಿ, ಎಲ್ಲ ಹಾಂ, ಯಾರಿಗೆ ಮಾಡಿದ್ವಲ್ಲ. ಓ, ಆರತಿ ತಂದಳೆ ಮಗಳಿಗೆ ಮಾಡೋಕ್ಕೆ. ಮನೆಗೆ ಬೆಳಗು ಆರತಿ ಬೆಳಗು. ವಾ ನೀನು ವ್ಯಾಪಾರ ನಮ್ಮ ಇಲ್ಲಿ ಬಂದಳಲ್ಲ ಆಗುತ್ತೆ. ಚೆಂದ ಬಲ್ಗಲ್ಲಿಟ್ಟವ ಇಳಿಸ್ಬಿಟ್ರಿ. ಇರಮ್ಮ, ನಾನು ಹೋಯ್ತೀನಿ. ಇರಮ್ಮ ಪಾಪ ಇರಮ್ಮ. ಇಡಿಸ್ಬಾರ್ದು ಬರ್ಮ. ಅದು ಬೇರೆಯಾ? ಹಂಗೆ ಬನ್ನಿ. ಬಲ್ಗಲ್ಲಿಟ್ಟು ಬಂದ್ಲವಳು. ದೇವರು ಲಕ್ಷ್ಮಿ, ನಮ್ಮ ಮನೆ ಲಕ್ಷ್ಮಿ. ನನ್ನ ಮಗಳು ಫೋಟೋ ನೋಡಿ ಇಲ್ಲಿ ಹೆಂಗಿಟ್ಟಾರೆ. ಯುಕ್ತಿ ಫೋಟೋನ. ನನ್ನ ಮಿಷಿನು ಯಾವ ಪರಿಸ್ಥಿತಿಯಲ್ಲಿ ಐತೆ ನನ್ನ ಮಿಷಿನು. ಮನೆ ತೋರಿಸ್ತೀನಿ. ಮನೆ ಬೆಂಗಳೂರು ಮನೆ ಹೆಂಗೈತೆ ಅಂತ
ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನಿಲ್ಲೇ ಇರ್ತೀನಲ್ಲ ಆ ವ್ಲಾಗ್ ಮಾಡ್ತೀನಿ. ದಿಸ್ ಈಸ್ ಮೈ ಫ್ರಿಡ್ಜ್. ಬಲ್ಪು ಇಲ್ಲ ಅದರಲ್ಲಿ. ಅಲ್ಲಿ ಇಲ್ಲ ಬಲ್ಪ್ ಹಾಕ್ಸಿರ್ಲಿಲ್ಲ. ಈಗ ಬರ್ತಿದ್ದಂಗೆ ಪಾತ್ರೆ ತೊಳಿತಾವಳೆ. ದೇವ್ರ ಮನೆ ಕಾಲು ತೊಳ್ದಿಲ್ಲ ಏನಿಲ್ಲ. ಸಿಗ್ತೀನಿ ಮತ್ತೆ. ಮಲ್ಕೊಬಿಟ್ಲು ಮಿಲನ. ಬಲ್ಪ್ ಇದ್ವಲ್ಲೇ ಮನೆವು ಮಿಲನ್ನರೇ. ನಾವು ಬರ್ತೀವಿ ಅಂತ ಮುಂಚೆನೆ ನಮ್ಮ ಅಕ್ಕ ಮಟನ್ ತರಿಸಿ ಊಟಕ್ಕೆ ಇಕ್ಕಾಳೆ. ಬೆಂಗಳೂರು ಮಟನ್ ಉಂಟವ್ರೆ. ಅವ ಅಣ್ಣ ಅಂಕಬೇಕು ದಿನಕ್ಕೆ ಅದು ಎಷ್ಟಲ್ಲಿ ನಾನು ನೆನ್ಕೋತಾರಪ್ಪ ಇವರು ಅಂತ. ಬೆಳಗ್ಗೆನೆ ಮಾಡೇಳೆ. ನಾವು ಬಂದಿರೋದು ನೋಡಿ ಸಂಜೆ ಅಲ್ಲ ಮಧ್ಯಾಹ್ನ ಮಾಡೇಳೆ. ನಾವು ಮಧ್ಯಾಹ್ನ ಈ ಕಡೆ ಮಧ್ಯಾಹ್ನದ ಊಟ ಅಲ್ಲ, ಈ ಕಡೆ ರಾತ್ರಿ ಊಟ ಅಲ್ಲ. ನಂಗೆ ಊಟ ಮಾಡ್ತಿದ್ದೆ. ಮಾತ್ರ ಮಟನ್ ಸಖತ್ತಾಗೈತೆ. ಚಿಕನ್ ತರ್ಸೇಳೆ. ಈ ಮಟನಿನ ಮುಂದೆ ಚಿಕನ್ ಎಲ್ಲ ಯಾರಿಗೆ ಬೇಕು? ಮಟನ್ ಊಟ ಮಾಡಿ ಆಮೇಲೆ ಸಿಗೋಣ. ಮಿಕ್ಕಿ ಅಮ್ಮ ಎಲ್ಲ ನೋಡ್ತಾರೆ.